ಈ ಮಾಯಾದೇವಿ ಮತ್ತು ಶುದ್ಧೋಧನರಿಗೆ ಜನಿಸಿದಂತಹ ಪುತ್ರನೇ ಈ ಸಿದ್ಧಾರ್ಥನು. ಸುಗತೋ ಭಗವಾನ್ ಬುದ್ಧೋ ಭೂಯಾನ್ನಿಹಿ ಶ್ರೇಯಸೇ ಸದಾ. ಭೂಮೋ ಭಗವಾನ್ ಅವತರೀತಿ ಸಂಶಯ ಶೂನ್ಯಮಿದಂ ಕಥನಂ. ರಾಜಕನ್ಯಾಯಸ್ಯ ವೈವಾಹಿಕೋ ವಿಧಿಃ ಸಮಪದ್ಯತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭವತಾಂ ಸರ್ವೇಷಾಮಪಿ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ 4ನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ 4ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ 2ನೇ ಪಾಠವಾದಂತಹ ಮಹಾತ್ಮ ಬುದ್ಧ ಎನ್ನುವಂತಹ ಪಾಠವನ್ನ ಇಂದು ನಿಮಗೆ ನಾನು ಪಾಠವನ್ನ ಮಾಡ್ತಾ ಇದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ನೋಡೋಣ ಮಹಾತ್ಮ ಬುದ್ಧ ಪಾಠದಲ್ಲಿ ಏನೆಲ್ಲ ವಿಚಾರಗಳನ್ನ ಬುದ್ಧನ ಬಗ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಈ ಮಹಾತ್ಮ ಬುದ್ಧ ಎನ್ನುವಂತಹ ಈ ಪಾಠವನ್ನ ಬರೆದಿರುವಂತಹ ಲೇಖಕರು ಮಾಮ ನವಲ ಕಿಶೋರ ಕಾಂಕರ ಅಂತ ಹೇಳಿ. ವಿದ್ಯಾರ್ಥಿಗಳೇ, ಬುದ್ಧ ಅಂತ ಹೆಸರನ್ನ ಹೇಳಿದ ತಕ್ಷಣ ಯಾರಿಗೂ ಬುದ್ಧ ಗೊತ್ತಿಲ್ಲ ಅನ್ನೋಂತಹ ವಿಚಾರವೇ ಇಲ್ಲ ಬಿಡಿ. ಎಲ್ಲರೂ ಕೂಡ ಬುದ್ಧನ ಬಗ್ಗೆ ಅನೇಕ ವಿಚಾರಗಳನ್ನ ಈಗಾಗಲೇ ನೀವು ತಿಳ್ಕೊಂಡಿರ್ತೀರಾ. ನಿಮ್ಮ ಪ್ರಾಥಮಿಕ ತರಗತಿಗಳಲ್ಲಿರಬಹುದು, ಪ್ರೌಢ ಶಿಕ್ಷಣ ತರಗತಿಗಳಲ್ಲಿರಬಹುದು, ಬುದ್ಧನ ಪಾಠ ನಿಮಗೆ ಇದ್ದೇ ಇರುತ್ತೆ. ಹಾಗಾಗಿ ಎಲ್ಲರಿಗೂ ಕೂಡ ಈ ಮಹಾತ್ಮ ಬುದ್ಧನ ವಿಚಾರವಾಗಿ ಅನೇಕ ಮಾಹಿತಿಗಳು ಈಗಾಗಲೇ ಗೊತ್ತಿದೆ. ಹಾಗಾಗಿ ಈ ಪಾಠದಲ್ಲೂ ಕೂಡ ಮಹಾತ್ಮ ಬುದ್ಧನ ಜೀವನ ಚರಿತ್ರೆಯನ್ನೇ ಕೊಟ್ಟಿರುವಂತಹದ್ದು. ಹಾಗಾಗಿ ಲೇಖಕರು ಈ ಪಾಠದಲ್ಲಿ ಏನೇನು ವಿಚಾರಗಳನ್ನ ಬುದ್ಧನ ಬಗ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಕಪಿಲವಸ್ತು ಎನ್ನುವಂತಹ ಒಂದು ಸುಂದರವಾದ ನಗರ. ಅಲ್ಲಿಯ ರಾಜ ಶುದ್ಧೋಧನ, ಆತನ ಪತ್ನಿ ಮಾಯಾದೇವಿ. ಈ ಮಾಯಾದೇವಿ ಮತ್ತು ಶುದ್ಧೋಧನರಿಗೆ ಜನಿಸಿದಂತಹ ಪುತ್ರನೇ ಈ ಸಿದ್ಧಾರ್ಥನು. ಈ ಸಿದ್ಧಾರ್ಥನು ಕ್ರಿಸ್ತಪೂರ್ವ 563ನೇ ಇಸ್ವಿಯ ವೈಶಾಖ ಶುದ್ಧ ಪೂರ್ಣಿಮೆಯೆಂದು ಲುಂಬಿನಿ ವನದಲ್ಲಿ ಜನಿಸಿದನು. ಬುದ್ಧನ ಮೊದಲನೆಯ ಹೆಸರು ಸಿದ್ಧಾರ್ಥ ಎಂದು. ರಾಜ ಮನೆತನದಲ್ಲಿ ಹುಟ್ಟಿದರೂ ಕೂಡ ಸನ್ಯಾಸಿ ಆಗುವಂತಹ ಒಂದು ಜಾತಕ ಅವನದಾಗಿತ್ತು. ಹಾಗಾಗಿ ಸಿದ್ಧಾರ್ಥನು ಬುದ್ಧನಾಗಿದ್ದು ಯಾವ ರೀತಿ ಅನ್ನೋದನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಬನ್ನಿ ವಿದ್ಯಾರ್ಥಿಗಳೇ, ಸಿದ್ಧಾರ್ಥನು ಬುದ್ಧನಾದದ್ದು ಯಾವ ರೀತಿ ಎನ್ನುವಂತಹ ವಿಚಾರವನ್ನ ನಾವು ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಬನ್ನಿ ವಿದ್ಯಾರ್ಥಿಗಳೇ, ಬುದ್ಧನ ಬಗ್ಗೆ ಏನೇನು ವಿಚಾರಗಳನ್ನ ಈ ಪಾಠದಲ್ಲಿ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ. ಪುರತಃ ಗಚ್ಚಾಮಃ. ಅಹಿಂಸಾ ಸತ್ಯ ಸಿದ್ಧಾಂತ ಧರ್ಮಾಣಾಂ ಸಂಪ್ರವರ್ತಕಃ ಸುಗತೋ ಭಗವಾನ್ ಬುದ್ಧೋ ಭೂಯಾನ್ನಿಹಿ ಶ್ರೇಯಸೇ ಸದಾ ಅಂತ ಹೇಳ್ತಾ ಒಂದು ಸುಂದರವಾದ ಶ್ಲೋಕದೊಂದಿಗೆ ಬುದ್ಧನ ಒಂದು ಪರಿಚಯವನ್ನ ಮಾಡಿಕೊಡ್ತಾರೆ. ಈ ಬುದ್ಧ ಯಾವ ರೀತಿ ಇದ್ರಪ್ಪ ಅಂತ ಹೇಳಿದ್ರೆ, ಅಹಿಂಸಾ, ಸತ್ಯ, ಧರ್ಮ ಮೊದಲಾದ ಸಿದ್ಧಾಂತಗಳ ಪ್ರವರ್ತಕನಾದಂತಹ ಭಗವಾನ್ ಬುದ್ಧನು ಸದಾ ಶ್ರೇಯಸ್ಸನ್ನುಂಟು ಮಾಡಲಿ ಅಂತ ಹೇಳಿ ಈ ಶ್ಲೋಕದ ಅರ್ಥ ಆಗುತ್ತೆ ಮಕ್ಕಳೇ. ಅಹಿಂಸಾ, ಸತ್ಯ ಮೊದಲಾದ ಧರ್ಮ ಸಿದ್ಧಾಂತಗಳ ಪ್ರವರ್ತಕನಾದಂತಹ ಭಗವಾನ್ ಬುದ್ಧನು ಸರ್ವರಿಗೂ ಶ್ರೇಯಸ್ಸನ್ನುಂಟು ಮಾಡಲಿ ಎಂದು ಹೇಳಿ ಭಗವಾನ್ ಬುದ್ಧರ ಈ ಪಾಠವನ್ನ ಪ್ರಾರಂಭ ಮಾಡಿದ್ದಾರೆ ಮಕ್ಕಳೇ. ಎಲ್ಲರಿಗೂ ಕೂಡ ಶ್ರೇಯಸ್ಸುಂಟಾಗಲಿ. ಬುದ್ಧೋ ಭೂಯಾನ್ನಿಹಿ ಶ್ರೇಯಸೇ ಸದಾ. ಇದು ಕೂಡ ನಿಮ್ಗೆ ಆನೋಟೇಷನ್ಗೂ ಕೂಡ ಬರುತ್ತೆ ಮಕ್ಕಳೇ. ಈ ಒಂದು ವಾಕ್ಯ ನಿಮ್ಗೆ ಶ್ಲೋಕದ ಈ ವಾಕ್ಯ ಆನೋಟೇಷನ್ಗೂ ಕೂಡ ಬರುತ್ತೆ. ಅಹಿಂಸಾ ಸತ್ಯ ಸಿದ್ಧಾಂತ ಧರ್ಮಾಣಾಂ ಸಂಪ್ರವರ್ತಕಃ ಸುಗತೋ ಭಗವಾನ್ ಬುದ್ಧೋ ಭೂಯಾನ್ನಿಹಿ ಶ್ರೇಯಸೇ ಸದಾ. ಬನ್ನಿ ಮಕ್ಕಳೇ, ಈಗ ಈ ಶ್ಲೋಕದ ಅರ್ಥ ಕೂಡ ನಿಮ್ಗೆ ಗೊತ್ತಾಗಿದೆ. ಭಗವಾನ್ ಬುದ್ಧರ ಪಾಠವನ್ನ ನೋಡೋಣ. ಸತ್ಯಮೇವ ಸಮಯೇ ಸಮಯೇ ಧರ್ಮ ಸಂರಕ್ಷಣಾಯ ಭೂಮೋ ಭಗವಾನ್ ಅವತರೀತಿ ಸಂಶಯ ಶೂನ್ಯಮಿದಂ ಕಥನಂ. ಏನಂತ ಹೇಳ್ತಾರೆ? ಧರ್ಮ ಸಂರಕ್ಷಣೆಗೋಸ್ಕರ ಭುವಿಯಲ್ಲಿ ಆಗಾಗ ಭಗವಂತನು ಅವತರಿಸಿ ಬರುತ್ತಾರೆಂದು ಸತ್ಯವು ಸಂಶಯವಿಲ್ಲದ್ದು ಆಗಿದೆ ಅಂತ ಹೇಳ್ತಾರೆ. ಮೊಟ್ಟ ಮೊದಲನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ? ಸತ್ಯ ಸಂರಕ್ಷಣೆಗೋಸ್ಕರ ಭೂಮಿಯ ಮೇಲೆ ಭಗವಂತನು
ಅವತರಿಸಿ ಬರುತ್ತಾನೆಂಬುವ ಅಂತಹ ಮಾತು ಸತ್ಯವು ಸಂಶಯವು ಇಲ್ಲದ್ದಾಗಿದೆ ಅಂತ ಮೊಟ್ಟ ಮೊದಲನೆಯ ವಾಕ್ಯದಲ್ಲಿ ಹೇಳ್ತಾರೆ. ಇದೇ ಮಾತನ್ನ ಶ್ರೀಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ. ಆ ರೀತಿಯಾಗಿ ಧರ್ಮದ ರಕ್ಷಣೆಗೋಸ್ಕರ ಭಗವಂತನು ಭೂಮಿಯ ಮೇಲೆ ದೇವರ ರೂಪದಲ್ಲಿ ಹುಟ್ಟುತ್ತಾರೆ ಎನ್ನುವಂತಹ ಮಾತು ಸತ್ಯವು ಸಂಶಯವು ಇಲ್ಲದ್ದಾಗಿದೆ ಅಂತ ಈ ವಾಕ್ಯದ ಅರ್ಥವಾಗಿದೆ ಮಕ್ಕಳೇ. ಮಹಾತ್ಮ ಬುದ್ಧ ದೇವೋಪಿ ಭಗವತೋ ಅವತಾರ ಏವ, ಅದರಲ್ಲಿ ಮಹಾತ್ಮ ಬುದ್ಧನೂ ಕೂಡ ಭಗವಂತನ ಅವತಾರವೇ ಆಗಿದ್ದಾರೆ. ಭಗವಾನ್ ಬುದ್ಧರು ಕೂಡ ಭಗವಂತನ ಅವತಾರವೇ ಆಗಿದ್ದಾರೆ. ಮಹಾತ್ಮನಾದ ಬುದ್ಧನೂ ಕೂಡ ಭಗವಂತನ ಅವತಾರವೇ. ಮಹಾತ್ಮ ಬುದ್ಧ ದೇವೋಪಿ ಭಗವತೋ ಅವತಾರ ಏವ, ಇದು ಬಹಳವಾದಂತಹ ಮುಖ್ಯವಾದ ಪ್ರಶ್ನೆ, ಆನೋಟೇಷನ್ಗೆ ಬರುತ್ತೆ ಮಕ್ಕಳೇ, ಗಮನ ಇಟ್ಟು ನೋಡ್ಕೊಳ್ಳಿ. ಮಹಾತ್ಮನಾದ ಬುದ್ಧನೂ ಕೂಡ ಭಗವಂತನ ಅವತಾರವೇ. ಮುಂದೆ, ಆಸೀತ್ ಪೂರ್ವಮುತ್ತರೆ ಭಾರತೆ ಕಪಿಲವಸ್ತು ನಾಮ ಸುಂದರಂ ನಗರಂ. ಹಿಂದೆ ಉತ್ತರ ಭಾರತದಲ್ಲಿ ಕಪಿಲವಸ್ತು ಎಂಬ ಹೆಸರಿನ ಒಂದು ಸುಂದರವಾದ ನಗರವಿತ್ತು. ಕಪಿಲವಸ್ತು ಎಂಬ ಹೆಸರಿನ ಒಂದು ಸುಂದರ ನಗರವಿತ್ತು. ತತ್ರ ಶುದ್ಧೋಧನಸ್ಯ ಮಹಾರಾಜಸ್ಯ ಮಹಾದೇವ್ಯಾಂ ಪತ್ನ್ಯಾಂ ಸಿದ್ಧಾರ್ಥೋ ನಾಮ ತನಯೋ ಜನ್ಮಲೇಬೆ. ಅಂತಹ ಸುಂದರವಾದಂತಹ ನಗರದಲ್ಲಿ ಇದ್ದಂತಹ ಶುದ್ಧೋಧನ ಮಹಾರಾಜ ಮತ್ತು ಮಾಯಾದೇವಿಗೆ ಸಿದ್ಧಾರ್ಥ ಎಂಬ ಒಬ್ಬ ಪುತ್ರನ ಜನ್ಮವು ಆಯಿತು. ಕಪಿಲವಸ್ತು ಎನ್ನುವಂತಹ ಒಂದು ಸುಂದರವಾದ ನಗರ, ಅಲ್ಲಿಯ ರಾಜ ಶುದ್ಧೋಧನ, ಆ ಶುದ್ಧೋಧನನ ಪತ್ನಿ ಮಾಯಾದೇವಿ. ಈ ಶುದ್ಧೋಧನ ಮತ್ತು ಮಾಯಾದೇವಿಗೆ ಸಿದ್ಧಾರ್ಥ ಎನ್ನುವಂತಹ ಒಬ್ಬ ಪುತ್ರನ ಜನನವು ಆಯಿತು ಅಂತ ಹೇಳಿದ್ದಾರೆ ಈ ವಿಭಾಗದಲ್ಲಿ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಪುರತಃ ಗಚ್ಚಾಮಃ ಶೈಶಾವ ದೇವ ಎಂಬಾಲಃ ಸರ್ವರ್ತೆ ಕಾಂತ ಪ್ರಿಯ ಸ್ಥಿರಮತಿ ವಿಚಾರಶೀಲ ಚಿಂತನ ಚತುರ ಧೀರ ಗಂಭೀರಶ್ಚಾಸೇತ್. ಈ ಬಾಲಕನಾದರೋ ಸಿದ್ಧಾರ್ಥನಾದರೋ ಬಾಲ್ಯದಿಂದಲೂ ಸದಾ ಏಕಾಂತ ಪ್ರಿಯನು, ಸ್ಥಿರಚಿತ್ತನು, ವಿಚಾರಶೀಲನು, ಚಿಂತನ ಚತುರನು, ಧೀರನು, ಗಂಭೀರನು ಆಗಿದ್ದನು ಅಂತ ಹೇಳ್ತಾರೆ. ಈ ವಾಕ್ಯದಲ್ಲಿ ಏನ್ ಹೇಳ್ತಾರೆ? ಬಾಲ್ಯದಿಂದಲೂ ಸಿದ್ಧಾರ್ಥ ಏನಾಗಿದ್ದ? ಏಕಾಂತ ಪ್ರಿಯನಾಗಿದ್ದ, ಸ್ಥಿರಮತಿಯಾಗಿದ್ದ, ವಿಚಾರಶೀಲವಂತನಾಗಿದ್ದ ಮತ್ತು ಚಿಂತನ ಚತುರನಾಗಿದ್ದನು, ಧೀರನಾಗಿದ್ದನು ಮತ್ತು ಗಂಭೀರನು ಆಗಿದ್ದನು ಅಂತ ಈ ವಾಕ್ಯದಲ್ಲಿ ತಿಳಿಸಿದ್ದಾರೆ. ಇದು ಕೂಡ ಆನೋಟೇಷನ್ಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ಮಕ್ಕಳೇ. ಬಹಳ ಸುಲಭವಾಗಿದೆ ಈ ಪಾಠ, ನೆನಪಲ್ಲಿಟ್ಕೊಳ್ಳಿ. ಇದು ಕೂಡ ನಿಮ್ಗೆ ಆನೋಟೇಷನ್ಗೆ ಬರುತ್ತೆ. ಓಕೆ, ಇದನ್ನ ನೀವು ಸುಲಭವಾಗಿ ಬರೀಬಹುದು. ನಂತರ ಇಲ್ಲಿ ನಿಮ್ಗೆ ಸಿದ್ಧಾರ್ಥನ ಸ್ವಭಾವ ಯಾವ ತರ ಇತ್ತು ಅಂತ ಗೊತ್ತಾಯ್ತು. ಮುಂದೆ ನೋಡೋಣ. ಅಷ್ಟಾದಶೆ ವರ್ಷೇಠ ಮನೋಭಿರಾಮಯ್ಯ ರಾಜಕನ್ಯಾಯಸ್ಯ ವೈವಾಹಿಕೋ ವಿಧಿ ಸಮಪದ್ಯತ. ಆನಂತರ 18ನೇ ವರ್ಷದಲ್ಲಿ ಸಿದ್ಧಾರ್ಥನಿಗೆ ಸುಂದರವಾದಂತಹ ರಾಜಕುಮಾರಿಯೊಂದಿಗೆ ವಿವಾಹವು ಜರುಗಿತು. ಅಷ್ಟಾದಶೆ ವರ್ಷೇತ ಮನೋಭಿರಾಮಯ ರಾಜಕನ್ಯಾಯ ಅಸ್ಯ ವೈವಾಹಿಕೋ ವಿಧಿ ಸಮಪದ್ಯತ. ಅನಂತರ 18ನೇ ವರ್ಷದಲ್ಲಿ ಸಿದ್ಧಾರ್ಥನಿಗೆ ಸುಂದರಿಯಾದ ರಾಜಕುಮಾರಿಯೊಡನೆ ವಿವಾಹವು ಜರುಗಿತು. ಮುಂದೆ, ವಿವಾಹ ದಶಮೇ ವರ್ಷೇ ಚ ಪ್ರಶಸ್ತ ತಮಾಯಾಂ ವೇಲಾಯಾಮಯಂ ಯಶೋಧರಾಯಾಂ ರಾಹುಲಂ ನಾಮ ತನಯಮಲಭತ. ಅನಂತರ ಮದುವೆಯಾದ 10 ವರ್ಷಗಳ ನಂತರ ಸಿದ್ಧಾರ್ಥನು ಪ್ರಶಸ್ತವಾದಂತಹ ಸಮಯದಲ್ಲಿ ಯಶೋಧರೆಯಲ್ಲಿ ರಾಹುಲನೆಂಬ ಪುತ್ರನನ್ನ ಪಡೆದನು. ಸಿದ್ಧಾರ್ಥನ ಪತ್ನಿಯ ಹೆಸರು ಯಶೋಧರೆ. ಮದುವೆಯಾದ 10 ವರ್ಷಗಳ ನಂತರ ಸಿದ್ಧಾರ್ಥನು ಯಶೋಧರೆಯಲ್ಲಿ ರಾಹುಲನೆಂಬ ಪುತ್ರ ರತ್ನವನ್ನ ಪಡೆದನು. ಮತ್ತೆ ಮಕ್ಕಳೇ, ಇದು ಕೂಡ ಅಷ್ಟಾದಶೆ ವರ್ಷೇತ ಮನೋಭಿರಾಮಯ ರಾಜಕನ್ಯಾಯಸ್ಯ ವೈವಾಹಿಕೋ ವಿಧಿ ಸಮಪದ್ಯತ. ಇದು ಕೂಡ ಆನೋಟೇಷನ್ಗೆ ಇಂಪಾರ್ಟೆಂಟ್ ಇದೆ ಮಕ್ಕಳೇ, ಆನೋಟೇಷನ್ಗೆ ಬರುವಂತಹದ್ದು. ಆಯ್ತಾ? ಈ ವಿಭಾಗದ ಪಾಠ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಇಲ್ಲಿ ಸಿದ್ಧಾರ್ಥನ ಸ್ವಭಾವ, ಅನಂತರ 18ನೇ ವರ್ಷದಲ್ಲಿ ಅವನಿಗೆ ಮದುವೆಯಾದ ವಿಚಾರವನ್ನು ತಿಳಿಸಿದ್ದಾರೆ. ಮದುವೆಯಾದ 10 ವರ್ಷಗಳ ನಂತರ ಸಿದ್ಧಾರ್ಥನಿಗೆ ಯಶೋಧರೆಯಲ್ಲಿ ರಾಹುಲ ಎಂಬ ಪುತ್ರನ ಜನನವಾಯಿತು ಅಂತ ತಿಳಿಸಿದ್ದಾರೆ.
ಮುಂದೆ ನೋಡೋಣ ಪಾಠವನ್ನ. ಪುರತಃ ಗಚ್ಚಾಮಃ. ಜಯಂತಂ ಉಪಲಭ್ಯ ಮಹೇಂದ್ರ ಇವಾಯಂ ನರೇಂದ್ರ ಸೂನುಃ ಸಿದ್ಧಾರ್ಥಃ ಪುತ್ರಲಾಭೇನ ಆತ್ಮನಂ ಧನ್ಯಂ ಅನ್ಯಮಾನೋ ಮುಮೋದೆ. ಏನಾಯ್ತು? ಹೇಗೆ ಮಹೇಂದ್ರನು ಹೇಗೆ ಜಯಂತನನ್ನು ಪಡೆದನೋ ಹಾಗೆ ರಾಜಕುಮಾರನಾದ ಸಿದ್ಧಾರ್ಥನಿಗೆ ಪುತ್ರ ಲಾಭದಿಂದ ತನ್ನನ್ನು ಧನ್ಯನೆಂದು ತಿಳಿದುಕೊಂಡು ಬಹಳವಾಗಿ ಸಂತೋಷವನ್ನ ಪಟ್ಟನು. ಅಂದ್ರೆ ದೇವೇಂದ್ರನಿಗೆ ಜಯಂತನು ಹೇಗೆ ಜನಿಸಿದನೋ, ಭಗವಂತನಾದ ದೇವೇಂದ್ರನಿಗೆ ಜಯಂತನು ಜನಿಸಿದಾಗ ಯಾವ ರೀತಿ ಸಂತೋಷವಾಯಿತೋ ದೇವೇಂದ್ರನಿಗೆ, ಅದೇ ರೀತಿಯಾದಂತಹ ಸಂತೋಷವು ಸಿದ್ಧಾರ್ಥನಿಗೆ ರಾಹುಲನು ಜನಿಸಿದಾಗ ಆಯಿತು. ಅಂತಹ ಒಂದು ಧನ್ಯತಾ ಭಾವದಿಂದ ಅವನು ಪುತ್ರ ಲಾಭದಿಂದ ತನ್ನನ್ನು ಧನ್ಯನೆಂದು ತಿಳಿದು ಸಂತೋಷಪಟ್ಟನು. ಯಾರು? ಸಿದ್ಧಾರ್ಥನು. ಪುರತಃ ಗಚ್ಚಾಮಃ. ಪರಂ ಪ್ರಕೃತ್ಯ ವಿರಕ್ತಚಿತ್ತಃ ಸಿದ್ಧಾರ್ಥೋಯಂ ಸಾರಥಿ ದ್ವಿತೀಯೇನ ರಥೇನೈಕದ ಭ್ರಮಣಾರ್ಥ ಗಚ್ಚನ್ ಪತಿ ಯಾತಾಯಾತಾದಿಕಂ ಕುರ್ವತೋ ಅನೇಕಾನ್ ದುರ್ದರ್ಶನಾನ್ ಫಲಿತಕೇಶಾನ್ ಸಂಚರಣೆ ಅಪ್ಯಶಕ್ತಾನ್ ವೃದ್ಧಾನ್ ಅನೇಕ ವಿಧ ರೋಗಗ್ರಸ್ತ ಕಲೇವರಾನ್ ವರಾಕಾನ್ ರೋಗಿಣೋ ಬಹು ವಿಲಪದ್ಭಿಃ ಪುರುಷೈಶ್ಚ ನಿಯಮಾನಾನ್ ಮೃತಾನ್ ವಿಲೋಕ್ಯ ಪರಮಂ ಸಂತ್ರಸ್ತೋ ಅಭವತ್. ಸಮುದಭವಾಚಾಸ್ಯ ಚೇತಸಿ ಪರಮಯ ವಿರಕ್ತ್ಯ ಸಹ ಸಂಖ್ಯಾ ಸಂಗ್ರಹಣ ವಾಂಚಾ. ಈ ವಿಭಾಗದ ಪಾಠದ ಅರ್ಥವನ್ನ ನೋಡೋಣ ಮಕ್ಕಳೇ. ಪರಂ ಪ್ರಕೃತ್ಯ ವಿರಕ್ತಚಿತ್ತ, ಆಮೇಲೆ ಸ್ವಭಾವತಃ ವಿರಕ್ತಚಿತ್ತನಾದಂತಹ ಸಿದ್ಧಾರ್ಥನು ತನ್ನ ಸಾರಥಿಯೊಂದಿಗೆ ದೇಶ ಸಂಚಾರವನ್ನ ಮಾಡುತ್ತಿರಲು ಮಾರ್ಗ ಮಧ್ಯದಲ್ಲಿ ಹೋಗುತ್ತಾ ಬರುತ್ತಾ ಏನೇನೆಲ್ಲ ದೃಶ್ಯಗಳನ್ನ ನೋಡ್ದ ಅನ್ನೋದನ್ನ ಈ ವಿಭಾಗದಲ್ಲಿ ಕೊಟ್ಟಿದ್ದಾರೆ. ಯಾವ ಯಾವ ದೃಶ್ಯಗಳನ್ನ ಅವನು ನೋಡ್ದ ಅಂತ ಹೇಳಿದ್ರೆ, ಮಾರ್ಗ ಮಧ್ಯದಲ್ಲಿ ಹೋಗುತ್ತಾ ಬರುತ್ತಾ ಇರುವ ನೋಡಲು ಅಸಾಧ್ಯವಾದಂತಹ ಫಲಿತಕೇಶಾನ್ ನೆರೆತ ಕೂದಲುಳ್ಳವರನ್ನು, ಸಂಚರೇಣ ಅಪ್ಯಶಕ್ತಾನ್ ವೃದ್ಧಾನ್ ನಡೆಯಲು ಕೂಡ ಅಶಕ್ತರಾದಂತಹ ವೃದ್ಧರನ್ನು, ನಡೆಯಲು ಅಶಕ್ತರಾದ ವೃದ್ಧರನ್ನು, ನೆರೆತಿರುವ ಕೂದಲುಳ್ಳವರನ್ನು, ನಡೆಯಲು ಕೂಡ ಅಶಕ್ತರಾದಂತಹ ವೃದ್ಧರನ್ನು, ಅನೇಕ ವಿಧ ರೋಗಗ್ರಸ್ತ ಕಲೇವರಾನ್ ವರಾಕಾನ್ ರೋಗಿಣೋ, ಅನೇಕ ರೋಗಗಳನ್ನು ಹೊಂದಿರುವಂತಹ ರೋಗಗ್ರಸ್ತರಾದಂತಹ ರೋಗಿಗಳನ್ನು, ನಂತರ ಬಹು ವಿಲಪದ್ಭಿಃ ಪುರುಷೈಶ್ಚ ನಿಯಮಾನಾನ್ ಮೃತಾನ್ ವಿಲೋಕ್ಯ ಪರಮಂ ಸಂತ್ರಸ್ತೋ ಅಭವತ್. ಬಹಳವಾಗಿ ವಿಲಾಪ ಮಾಡುತ್ತಿರುವ ಪುರುಷರಿಂದ ಒಯ್ಯಲ್ಪಡುತ್ತಿರುವಂತಹ ಮೃತದೇಹವನ್ನ ನೋಡಿ ಬಹಳವಾಗಿ ನೊಂದನು. ಯಾರು? ಸಿದ್ಧಾರ್ಥನು. ಯಾವ್ಯಾವ ದೃಶ್ಯಗಳನ್ನು ನೋಡ್ದ ಸಿದ್ಧಾರ್ಥನು? ತನ್ನ ಸಾರಥಿಯೊಂದಿಗೆ ದೇಶ ಸಂಚಾರವನ್ನು ಮಾಡುವಾಗ ನರೆತಿರುವ ತಲೆ ಕೂದಲಿರುವವರನ್ನು, ವಯಸ್ಸಾಗಿ ನಡೆಯಲು ಶಕ್ತಿ ಇಲ್ಲದೆ ಇರುವಂತಹ ವಯೋವೃದ್ಧರನ್ನು, ನಂತರ ಅನೇಕ ರೋಗ ರುಜಿನಗಳಿಂದ ಬಳಲುತ್ತಿರುವ ರೋಗಿಗಳನ್ನು, ಬಹಳವಾಗಿ ವಿಲಾಪ ಮಾಡುತ್ತಾ ಪುರುಷರಿಂದ ಒಯ್ಯಲ್ಪಡುತ್ತಿರುವಂತಹ ಮೃತರನ್ನು ಕಂಡಂತಹ ಸಿದ್ಧಾರ್ಥನ ಮನಸ್ಸು ಬಹಳವಾಗಿ ನೊಂದಿತು. ಸಿದ್ಧಾರ್ಥನ ಮನಸ್ಸು ಬಹಳವಾಗಿ ನೊಂದಿತು. ಸಮುದಭವಾಚಾಸ್ಯ ಚೇತಸಿ ಪರಮಯ ವಿರಕ್ತ್ಯ ಸಹ ಸಂಖ್ಯಾಸ ಗ್ರಹಣಂ ವಾಂಚಾ. ಅನಂತರ ಏನಾಯ್ತು? ಇವನ್ನೆಲ್ಲವನ್ನು ನೋಡಿದಂತಹ ಸಿದ್ಧಾರ್ಥನಿಗೆ ಆತನ ಮನಸ್ಸಿನಲ್ಲಿ ವಿರಕ್ತಿ ಉಂಟಾಯಿತು. ಇಂತಹ ಒಂದು ಪರಮ ವಿರಕ್ತಿಯಿಂದ ಈತನು ಸನ್ಯಾಸತ್ವವನ್ನ ಸ್ವೀಕರಿಸಬೇಕೆಂಬ ಇಚ್ಛೆಯನ್ನ ಹೊಂದಿದವನಾದನು. ಈ ಎಲ್ಲ ದೃಶ್ಯಗಳನ್ನು ನೋಡಿದಂತಹ ಸಿದ್ಧಾರ್ಥನಿಗೆ ಪರಮವಾದ ವಿರಕ್ತಿ ಉಂಟಾಯಿತು. ಆ ವಿರಕ್ತಿಯಿಂದ ಆತನು ಸನ್ಯಾಸವನ್ನ ಸ್ವೀಕರಿಸಬೇಕು ಎನ್ನುವಂತಹ ಇಚ್ಛೆಯುಳ್ಳವನಾದನು. ಈ ಪಾಠ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ ಮಕ್ಕಳೇ. ಈ ಚಿತ್ರಗಳ ಮುಖಾಂತರ ನಿಮ್ಗೆ ತೋರಿಸಿರೋದು ಯಾಕೆ ಅಂದ್ರೆ ಪಾಠ ಚೆನ್ನಾಗಿ ನೆನಪಿನಲ್ಲಿ ಇರಲಿ ಅಂತ. ಹಾಗಾಗಿ ಈ ವಿಭಾಗ ಬಹಳ ಮುಖ್ಯ. ಈ ಪಾಠವನ್ನ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯುವಾಗ ಬಹಳ ಮುಖ್ಯವಾದ ಅಂಶ. ಈ ದೃಶ್ಯಗಳನ್ನೆಲ್ಲ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಪುರತಃ ಗಚ್ಚಾಮಃ. ಮುಂದೆ ಅಸ್ಯಮೇವ ಅಭಿವಾಂಚಾಯಾಂ ಸಮಭಿವಿಷ್ಟ ಚೇತಾಃ ಸಿದ್ಧಾರ್ಥ ಏಕದಾ ನಿಶೀತೆ ನಿದ್ರಾನುಲೀನೆ ನಿಖಿಲೆ ಪರಿಜನೆ ಸ್ವಪರ ವಶೋಷು ಪ್ರಹರಿ ವರ್ಗೇಶು
ಸುಖ ಶಯನ ಪರಾಂ ಯಶೋಧರಾಂ ಸಹಜ ನಿದ್ರಾ ಶ್ರೀಭೂತ ಮಾತ್ಮಸುತಂ ರಾಹುಲಂಚ ಸಹಸ ಪರಿತ್ಯಜ್ಯ ರಾಜಭವನಾನ್ ನಿರಗಚ್ಚತ್. ಅನಂತರ ಯಾವಾಗ ಸಿದ್ಧಾರ್ಥನಿಗೆ ವಿರಕ್ತಿ ಉಂಟಾಗಿ ತಾನು ಸನ್ಯಾಸವನ್ನ ಸ್ವೀಕರಿಸಬೇಕು ಎನ್ನುವಂತಹ ಮನಸ್ಸುಂಟಾಯಿತೋ ಆಗ ಒಂದು ದಿನ ಏನ್ ಮಾಡ್ದ ಅಂತ ಹೇಳಿದ್ರೆ, ಒಂದು ಬಾರಿ ರಾತ್ರಿಯಲ್ಲಿ ಸಕಲ ಪರಿಜನರು ನಿದ್ರಿಸುತ್ತಿರಲು ಸುಖವಾಗಿ ನಿದ್ರಿಸುತ್ತಿರುವಂತಹ ಯಶೋಧರೆಯನ್ನು ಮತ್ತು ಸಹಜವಾಗಿ ನಿದ್ರಾವಶನಾಗಿದ್ದಂತಹ ತನ್ನ ಪುತ್ರನಾದ ರಾಹುಲನನ್ನು ಕೂಡಲೇ ಪರಿತ್ಯಜಿಸಿ ಅರಮನೆಯಿಂದ ಹೊರಗೆ ನಡೆದೆನು. ಯಾವಾಗ ಸಿದ್ಧಾರ್ಥನಿಗೆ ವಿರಕ್ತಿ ಉಂಟಾಗಿ ಸನ್ಯಾಸವನ್ನ ತೆಗೆದುಕೊಳ್ಳಬೇಕು ಎನ್ನುವಂತಹ ಇಚ್ಛೆ ಉಂಟಾಯಿತೋ ಆಗ ಒಂದು ರಾತ್ರಿ ಪರಿಜನರೆಲ್ಲರೂ ಕೂಡ ನಿದ್ರಿಸುತ್ತಿರಲು ಮತ್ತು ತನ್ನ ಪತ್ನಿಯಾದಂತಹ ಯಶೋಧರೆ ಮತ್ತು ರಾಹುಲನು ಸಹಜ ನಿದ್ರೆಯಲ್ಲಿರುವಾಗ ಯಶೋಧರೆಯನ್ನು ಹಾಗೂ ತನ್ನ ಪುತ್ರನಾದಂತಹ ರಾಹುಲನನ್ನ ಪರಿತ್ಯಜಿಸಿ ಅರಮನೆಯಿಂದ ಹೊರ ನಡೆದನು. ನೋಡಿ, ಈ ಚಿತ್ರದ ಮುಖಾಂತರ ನಿಮ್ಗೆ ಈ ದೃಶ್ಯವನ್ನ ತೋರಿಸಿದೀವಿ ಮಕ್ಕಳೇ. ನೆನಪಿನಲ್ಲಿ ಇಟ್ಕೋಬಹುದು ಪಾಠವನ್ನ ನೀವು. ಇಂದಿನ ಪಾಠದ ಸಾರಾಂಶವನ್ನ ನೋಡೋಣ. ಸತ್ಯ, ಅಹಿಂಸೆ ಮೊದಲಾದಂತಹ ಧರ್ಮ ಸಿದ್ಧಾಂತಗಳ ಪ್ರವರ್ತಕರಾದಂತಹ ಭಗವಾನ್ ಬುದ್ಧರು ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನುಂಟು ಮಾಡಲಿ ಎಂದು ಹೇಳಿ ಭಗವಾನ್ ಬುದ್ಧರ ಪಾಠ ಪ್ರಾರಂಭವಾಗುತ್ತೆ. ನಂತರ ಹೇಳ್ತಾರೆ, ಭಗವಂತನು ಧರ್ಮ ಸಂರಕ್ಷಣೆಗೋಸ್ಕರ ಭೂಮಿಯ ಮೇಲೆ ಭಗವಂತನು ಆಗಾಗ ಹುಟ್ಟಿ ಬರುತ್ತಾರೆ ಎನ್ನುವಂತಹ ಮಾತು ಅಕ್ಷರಶಃ ಸತ್ಯ ಅಂತ ಹೇಳ್ತಾರೆ. ಸತ್ಯವು ಸಂಶಯವಿಲ್ಲದ್ದು ಆಗಿದೆ. ಮಹಾತ್ಮನಾದಂತಹ ಬುದ್ಧನು ಕೂಡ ಆ ಭಗವಂತನ ಅವತಾರವೇ ಆಗಿದ್ದಾರೆ. ನಂತರ ಅವರ ಜನರ ಬಗ್ಗೆ, ಉತ್ತರ ಭಾರತದಲ್ಲಿ ಕಪಿಲವಸ್ತು ಎನ್ನುವಂತಹ ಒಂದು ಸುಂದರ ನಗರವಿತ್ತು. ಆ ಸುಂದರ ನಗರದಲ್ಲಿ ಶುದ್ಧೋಧನ ಎಂಬ ರಾಜನಿದ್ದನು. ಆತನ ಪತ್ನಿ ಮಾಯಾವತಿ. ಶುದ್ಧೋಧನ ಮತ್ತು ಮಾಯಾವತಿ ಅವರಿಗೆ ಜನಿಸಿದಂತಹ ಪುತ್ರನೇ ಸಿದ್ಧಾರ್ಥ. ಸಿದ್ಧಾರ್ಥ ಎನ್ನುವುದು ಭಗವಾನ್ ಬುದ್ಧರ ಮೊದಲನೆಯ ಹೆಸರು. ಹಾಗಾಗಿ ಸಿದ್ಧಾರ್ಥ ಅಂತ ಆತನಿಗೆ ನಾಮಕರಣವನ್ನ ಮಾಡ್ತಾರೆ. ಇದಾದ ನಂತರ ಸಿದ್ಧಾರ್ಥನಿಗೆ 18ನೇ ವಯಸ್ಸಿನಲ್ಲಿ ಯಶೋಧರೆ ಎನ್ನುವಂತಹ ಸುಂದರವಾದಂತಹ ರಾಜಪುತ್ರಿಯೊಡನೆ ವಿವಾಹ ಉಂಟಾಗುತ್ತೆ. ಸಿದ್ಧಾರ್ಥನಿಗೆ ಮದುವೆಯಾದ 10 ವರ್ಷಗಳಲ್ಲಿ ಯಶೋಧರೆಯಲ್ಲಿ ರಾಹುಲನೆಂಬ ಪುತ್ರನ ಜನನವಾಗುತ್ತದೆ. ಈ ರಾಹುಲನ ಜನನದಿಂದ ಬಹಳವಾಗಿ ಸಿದ್ಧಾರ್ಥನಿಗೆ ಸಂತೋಷ ಉಂಟಾಗುತ್ತದೆ. ಹೇಗೆ ಮಹೇಂದ್ರನು ಜಯಂತನನ್ನು ಪಡೆದಾಗ ಸಂತೋಷ ಉಂಟಾಯಿತೋ ಅದೇ ರೀತಿಯಲ್ಲಿ ಸಿದ್ಧಾರ್ಥನಿಗೂ ಕೂಡ ರಾಹುಲನ ಜನನದಿಂದ ಬಹಳವಾದ ಸಂತೋಷ ಉಂಟಾಗುತ್ತೆ. ಹೀಗೆ ಇರುವಾಗ ಒಂದಿನ ಸಿದ್ಧಾರ್ಥನು ನಗರ ಸಂಚಾರಕ್ಕಾಗಿ, ದೇಶ ಸಂಚಾರಕ್ಕಾಗಿ ತನ್ನ ಸಾರಥಿಯೊಂದಿಗೆ ಹೋಗ್ತಾನೆ. ಆಗ ಹೋಗುವಾಗ ದಾರಿಯಲ್ಲಿ ಅನೇಕ ರೀತಿಯ ಜನರುಗಳನ್ನ ನೋಡ್ತಾನೆ. ಆ ದೃಶ್ಯಗಳನ್ನು ನೋಡಿದಾಗ ಅವನಿಗೆ ಬಹಳ ನೋವು ಉಂಟಾಗುತ್ತೆ. ಏನೆಲ್ಲ ದೃಶ್ಯಗಳನ್ನ ಅವನು ನೋಡ್ತಾನಪ್ಪ ಅಂತಂದ್ರೆ, ನರೆ ಕೂದಲಾಗಿರುವವರನ್ನು ಅಂದ್ರೆ ಬಿಳಿ ಕೂದಲುಗಳಾಗಿರುವವರನ್ನು ಮತ್ತು ನಡೆಯಲು ಶಕ್ತಿಯೇ ಇಲ್ಲದಂತಹ ವಯೋವೃದ್ಧರುಗಳನ್ನು, ನಂತರ ಅನೇಕ ವಿಧವಾದ ಪರಿಪರಿಯಾಗಿ ರೋಗಗ್ರಸ್ತರಾಗಿರುವಂತಹ ರೋಗಿಗಳನ್ನು, ಅನಂತರ ಬಹಳವಾಗಿ ವಿಲಾಪಿಸುತ್ತಾ ಮೃತದೇಹವನ್ನ ಹೊತ್ತುಕೊಂಡು ಹೋಗುತ್ತಿರುವಂತಹ ಜನರನ್ನು ಅಂದ್ರೆ ಮೃತ ದೇಹವನ್ನು ನೋಡಿದಂತಹ ಸಿದ್ಧಾರ್ಥನ ಮನಸ್ಸು ಬಹಳವಾಗಿ ನೊಂದುಕೊಳ್ಳುತ್ತೆ. ಆ ಎಲ್ಲ ದೃಶ್ಯಗಳನ್ನು ನೋಡಿದ ನಂತರ ಆತನಿಗೆ ಅವನ ಮನಸ್ಸಿನಲ್ಲಿ ಸನ್ಯಾಸಿಯಾಗುವಂತಹ ಒಂದು ಇಚ್ಛೆ ಉಂಟಾಗುತ್ತೆ. ಹೀಗೆ ಇರುವಾಗ ಬಹಳ ವಿರಕ್ತನಾದಂತಹ ಸಿದ್ಧಾರ್ಥನು ಊರಿನಲ್ಲಿ ಪರಿಜನರೆಲ್ಲರೂ ಮಲಗಿರುವಾಗ ಒಂದು ರಾತ್ರಿ ತನ್ನ ಹೆಂಡತಿಯಾದ ಯಶೋಧರೆಯನ್ನು ಹಾಗೂ ಸಹಜ ನಿದ್ರೆಯಲ್ಲಿ ಇದ್ದಂತಹ ರಾಹುಲನನ್ನು ಕೂಡಲೇ ಪರಿತ್ಯಜಿಸಿ ಅರಮನೆಯಿಂದ ಹೊರ ನಡೆದನು ಎನ್ನುವಲ್ಲಿಗೆ ಇಂದಿನ ಪಾಠದ ಸಾರಾಂಶ ಮುಗಿದಿದೆ ಮಕ್ಕಳೇ. ಮುಂದೆ ನೋಡೋಣ. ಮುಂದಿನ ತರಗತಿಯಲ್ಲಿ ಮಹಾತ್ಮ ಬುದ್ಧ ಈ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿಯವರೆಗೂ ಧನ್ಯವಾದ. ಶುಭ ದಿನ.